ನಮಸ್ಕಾರ ಎಲ್ಲ ಕನ್ನಡ ಸಮಸ್ತ ಜನತೆಗೆ. ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಪೊಲೀಸರನ್ನು ಹೊರತುಪಡಿಸಿ ರಸ್ತೆಗಳಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಅದು ಕಣ್ಣು ರೆಪ್ಪೆಗೂದಲು ನಿಮ್ಮ ವಾಹನಕ್ಕೆ ಚಾಲನೆ ನೀಡುತ್ತದೆ. ಆದ್ದರಿಂದ ನೀವು ಚಾಲನೆ ಮಾಡುವಾಗ ನೀವು ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅವಶ್ಯಕ. ನೀವು ಇದನ್ನು ಮಾಡದಿದ್ದರೆ ನಿಮ್ಮ ಸಣ್ಣ ತಪ್ಪಿನಿಂದಾಗಿ ನಿಮ್ಮ ವಾಹನಕ್ಕೆ ದಂಡ ವಿಧಿಸಬಹುದು. ಹಾಗಾದರೆ ನೀವು ಮಾಡುವುದನ್ನು ತಪ್ಪಿಸಬೇಕಾದರೆ ಈ ತಪ್ಪುಗಳು ಯಾವುವು ಎಂಬುದನ್ನು ತಡಮಾಡದೆ ತಿಳಿಯೋಣ. ಈ ತಪ್ಪಿನಿಂದ ನೀವು ದಂಡ ನೀಡಬೇಕಾಗುತ್ತದೆ. ಮೊದಲ ತಪ್ಪು. ಸಾಮಾನ್ಯವಾಗಿ ಜನರು ಹೆಚ್ಚಿನ ವೇಗದಲ್ಲಿ ಚಾಲನೆ ಮಾಡುತ್ತಾರೆ. ಆದರೆ ಪ್ರತಿ ರಸ್ತೆಗೆ ನಿಗದಿತ ಮಿತಿ ಇದೆ ಎಂಬುದನ್ನು ಅವರು ಮರೆತುಬಿಡುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ವಾಹನಗಳನ್ನು ನಿಗದಿತ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಓಡಿಸಿದರೆ ನೀವು ಚಾಲನೆ ಪಡೆಯಬಹುದು. ಇದು ಹೇಗೆ ಸಂಭವಿಸುತ್ತದೆ ಎಂದು ನೀವು ಯೋಚಿಸುತ್ತೀರಿ. ನಂತರ ರಸ್ತೆಯಲ್ಲಿ ಅಳವಡಿಸಲಾದ ಕ್ಯಾಮೆರಾಗಳು ಈ ಕೆಲಸವನ್ನು ಮಾಡುತ್ತವೆ ಎಂದು ತಿಳಿಯಿರಿ. ಎರಡನೇ ತಪ್ಪು. ನೀವು ಗಮನಿಸಿದರೆ ಜನರು ದ್ವಿಚಕ್ರ ವಾಹನಗಳನ್ನು ಓಡಿಸುವಾಗ ಹೆಲ್ಮೆಟ್ ಧರಿಸುವುದಿಲ್ಲ ಅಥವಾ ಹಿಂದೆ ಕುಳಿತವರು ಹೆಲ್ಮೆಟ್ ಧರಿಸುವುದಿಲ್ಲ. ಅದೇ ರೀತಿ ಜನರು 4 ಚಕ್ರದ ವಾಹನಗಳನ್ನು ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳುವುದಿಲ್ಲ. ನೀವು ಹೀಗೆ ಮಾಡಿದರೆ ರಸ್ತೆಯಲ್ಲಿ ಅಳವಡಿಸಲಾಗಿರುವ ಕ್ಯಾಮೆರಾಗಳು ಅಥವಾ ಟ್ರಾಫಿಕ್ ಪೊಲೀಸರು ನಿಮಗೆ ಚಾಲನೆ ನೀಡಬಹುದು. ಮೂರನೇ ತಪ್ಪು. ಜನರು ತಮ್ಮ ವಾಹನಗಳ ಸಂಪೂರ್ಣ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ಕಂಡುಬರುತ್ತದೆ. ಇದನ್ನು ಮಾಡಬೇಡಿ, ಏಕೆಂದರೆ ನಿಮ್ಮ ಬಳಿ ವಾಹನದ ದಾಖಲೆಗಳು ಇಲ್ಲದಿದ್ದರೆ ತಪ್ಪು ಟ್ರಾಫಿಕ್ ಪೊಲೀಸರು ನಿಮ್ಮನ್ನು ನಿಲ್ಲಿಸಿದರೆ ನೀವು ತೊಂದರೆಗೆ ಸಿಲುಕಬಹುದು. ಕಾರು ಕಾಪಿ ಇಲ್ಲದಿದ್ದರೆ ವಾಹನಗಳ ದಾಖಲೆಗಳನ್ನು ಡಿಜಿಲಾಕರ್ನಲ್ಲಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಇರಿಸಬಹುದು. ಇದರಿಂದ ನಿಮಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ. ನಾಲ್ಕನೇ ತಪ್ಪು. ನೀವು ಸುತ್ತಲೂ ನೋಡಿದರೆ ಅಪ್ರಾಪ್ತರೊಬ್ಬರು ಕಾರು ಅಥವಾ ದ್ವಿಚಕ್ರ ವಾಹನವನ್ನು ಓಡಿಸುವುದನ್ನು ನೀವು ನೋಡಬಹುದು. ಆದರೆ ಅಂತಹ ತಪ್ಪು ಮಾಡಬೇಡಿ. ಹೀಗೆ ಮಾಡಿದರೆ ನಿಮ್ಮ ವಾಹನಕ್ಕೆ ದಂಡ ವಿಧಿಸುವುದು ಮಾತ್ರವಲ್ಲದೆ ಕಾರು ಮಾಲೀಕ ವಿರುದ್ಧವೂ ಸೂಕ್ತ ಕ್ರಮ ಕೈಗೊಳ್ಳಬಹುದು. ಆದ್ದರಿಂದ ಅಂತಹ ತಪ್ಪು ಮಾಡುವುದನ್ನು ತಪ್ಪಿಸಿ. ಇಂತಹ ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.